ಕುಂದಾಪುರದ ಶ್ರೀ ಸಾಯಿ ಆಸ್ಪತ್ರೆಯಲ್ಲಿ ಮಂಗಳೂರು ಕೆಎಂಸಿ ಆಸ್ಪತ್ರೆಯ ದಿನದ 24 ಗಂಟೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕದ ಉದ್ಘಾಟನೆ ಸಮಾರಂಭ ನಡೆಯಿತು. ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಜಯಕರ್ ಶೆಟ್ಟಿ ಶ್ರೀ ಸಾಯಿ ಆಸ್ಪತ್ರೆಯಲ್ಲಿ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗ, ಟ್ರಾಮಾ ಮತ್ತು ತುರ್ತು ಚಿಕಿತ್ಸಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿ, ಕುಂದಾಪುರದಂತಹ ಅಭಿವೃದ್ಧಿ ಹೊಂದುತ್ತಿರುವ ಪ್ರದೇಶಗಳಿಗೆ ತುರ್ತು ಮತ್ತು ಅಪಘಾತ ಚಿಕಿತ್ಸಾ ಸೇವೆಗಳನ್ನು ವಿಸ್ತರಿಸಿರುವುದು ಜೀವ ರಕ್ಷಣೆಯಲ್ಲಿ ಅತ್ಯಂತ ಪ್ರಮುಖ ಹೆಜ್ಜೆ. ತುರ್ತು ಪರಿಸ್ಥಿತಿಗಳಲ್ಲಿ ಸಮಯೋಚಿತ ವೈದ್ಯಕೀಯ ಪ್ರತಿಕ್ರಿಯೆ ಮತ್ತು ಉನ್ನತ ಚಿಕಿತ್ಸೆ ಲಭ್ಯತೆ ಜೀವ ಉಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಸಾಯಿ ಹಾಸ್ಪಿಟಲ್ ಕುಂದಾಪುರ್, ಕೆಎಂಸಿ ಹಾಸ್ಪಿಟಲ್ ಮಂಗಳೂರು ಅವರೊಟ್ಟಿಗೆ ಒಂದು MOU ಮಾಡಿಕೊಂಡು ಲೈಫ್ ಆನ್ ಅನ್ನುವಂಥ ಒಂದು ಕಾರ್ಯಕ್ರಮ, ಅದು 24 hours ಎಮರ್ಜೆನ್ಸಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಟ್ರೋಮಾ ಕೇರು, ಎನಿ ಎಮರ್ಜೆನ್ಸಿ ಸಿಚುವೇಶನ್. ಇದು ನಿಜವಾಗಿಯೂ ಈ ಭಾಗದ ಜನರಿಗೆ, ಈ ಭಾಗ ಬರೇ ಕುಂದಾಪುರ ಮಾತ್ರ ಅಲ್ಲ, ಬೈಂದೂರು, ಭಟ್ಕಳ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಸುತ್ತಮುತ್ತಲಿನ ಎಲ್ಲ ಜನರಿಗೂ ಇದು ತುಂಬಾ ಅನುಕೂಲ ಆಗುತ್ತೆ. ಅವ್ರು ಹೇಳಿದ್ರು, ಡಾಕ್ಟರ್ ರಂಜನ್ ಅವರು ಮಾತಾಡಬೇಕಿದ್ರೆ ಹೇಳಿದ್ರು, ಕೆಲವೊಂದು ಗೋಲ್ಡನ್ ಅವರ್ ಇರುತ್ತೆ, ಆ ಅವರಲ್ಲಿ ಕರ್ಕೊಂಡು ಬಂದ್ರೆ ಮಾತ್ರ ಪ್ರಾಣ ಉಳಿಸ್ಲಿಕ್ಕೆ ಆಗತ್ತೆ ಅನ್ನುವಂಥದ್ದು. ನಿಜವಾಗಿಯೂ ಅದು ಸತ್ಯ. ನಾವೇ ಯೋಚನೆ ಮಾಡಿದ್ರೆ ನಮಗೆ ಆದ್ರೆ ಎಕ್ಸ್ಪೀರಿಯನ್ಸ್ ಇದೆ. ಬಹಳಷ್ಟು ಜನ ನಮ್ಮ ಕಣ್ಣೆದುರೇನೆ ಪ್ರಾಣ ಬಿಡುವಂತ ಒಂದು ಸಿಚುವೇಶನ್ ಇದೆ, ನಾವೆಲ್ಲ ನೋಡಿದೀವಿ. ಹಾಗಾಗಿ ಈ ಒಂದು ಏನು ನಮ್ಮ ಡಾಕ್ಟರ್ ರಂಜನ್ ಶೆಟ್ಟಿ ಅವರು ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಕುಂದಾಪುರಕ್ಕೆ ಫಿಸಿಷಿಯನ್ ಆಗಿ ನ್ಯೂ ಮೆಡಿಕಲ್ ಸೆಂಟರ್ ಮೂಲಕ ಎಲ್ಲ ಜನ ಅನುರಾಗಿಯಾಗಿ ಬಹಳಷ್ಟು ತಮ್ಮ ಸೇವೆಯನ್ನ ಕೊಟ್ಟು ಈ ಕೊರತೆ ಇದೆ ಅನ್ನುವಂಥದ್ದು ಅವರ ಗಮನಕ್ಕೆ ಬಂದಿದೆ. ಆ ಒಂದು ಏನು ಇಂಪಾರ್ಟೆಂಟ್ ಆಗಿದೆ, ಆ ಕೊರತೆಯನ್ನ ಈ ಒಂದು ಸಂಸ್ಥೆಯ ಮೂಲಕ, ಒಡಂಬಡಿಕೆಯ ಮೂಲಕ 24 hours ಎಮರ್ಜೆನ್ಸಿ ಸರ್ವಿಸ್ ಕೊಡುವ ಮೂಲಕ ಅದನ್ನ ಹುಸಿ ಮಾಡಿದ್ದಾರೆ ಅನ್ನಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಶ್ರೀ ಸಾಯಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ರಂಜನ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೆಎಂಸಿ ಆಸ್ಪತ್ರೆಯ ತುರ್ತು ವೈದ್ಯಕೀಯ ತಂಡವನ್ನು ಸ್ವಾಗತಿಸುವುದರಲ್ಲಿ ನಾವು ಸಂತೋಷ ವ್ಯಕ್ತಪಡಿಸುತ್ತೇವೆ. ಅವರ ಪರಿಣಿತಿ ಕುಂದಾಪುರ ಮತ್ತು ಸುತ್ತಮುತ್ತಲಿನ ಜನತೆಗೆ ಅಪಾರ ಪ್ರಯೋಜನ ತರಲಿದೆ. ಸ್ಟ್ರೋಕ್, ಹೃದಯಾಘಾತ, ವಿಷ ಸೇವನೆ, ಮಕ್ಕಳ ತುರ್ತು ಪ್ರಕರಣಗಳು ಮತ್ತು ರಸ್ತೆ ಅಪಘಾತಗಳು ಮತ್ತು ಕ್ರಿಟಿಕಲ್ ಕೇರ್ ಯೂನಿಟ್, ICU, ಶಸ್ತ್ರಚಿಕಿತ್ಸಾ ಕೊಠಡಿ, ಎಕ್ಸ್ರೇ ಮತ್ತು ಡಯಾಗ್ನೋಸ್ಟಿಕ್ ಲ್ಯಾಬ್, ಫಿಸಿಯೋಥೆರಪಿ ವಿಭಾಗ, ಇಮೇಜಿಂಗ್ ಸೌಲಭ್ಯಗಳು, ವಿಶೇಷ ಹಾಗೂ ಡಿಲಕ್ಸ್ ವಾರ್ಡ್ಗಳು, ಪುರುಷ ಮತ್ತು ಮಹಿಳಾ ವಾರ್ಡ್ಗಳು, ಡೇ ಕೇರ್ ಯೂನಿಟ್ ಮುಂತಾದ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದೆ ಎಂದರು. ನಮಸ್ಕಾರ, ನಾನು ಡಾಕ್ಟರ್ ರಂಜನ್ ಶೆಟ್ಟಿ, ಡೈರೆಕ್ಟರ್ ನ್ಯೂ ಮೆಡಿಕಲ್ ಸೆಂಟರ್ ಕುಂದಾಪುರಗೆ ಮೊದಲನೇ ಬಾರಿಗೆ ಶ್ರೀ ಸಾಯಿ ಹಾಸ್ಪಿಟಲಿಂದ ಮತ್ತು KMC ಹಾಸ್ಪಿಟಲ್ ಮಂಗಳೂರು ಇವರ ಎಮರ್ಜೆನ್ಸಿ ಅಂತ ಮತ್ತು ಟ್ರಾಮಾ ಸೆಂಟ್ರ್ ಇವತ್ತು ಇಲ್ಲಿ ಇನಾಗ್ರೇಷನ್ ಆಗಿದೆ. ಇದು ಏನಂದರೆ ಈ ಭಾಗದ ಜನರಿಗೆ ತುಂಬ ಅನುಕೂಲ ಆಗುವಂಥದ್ದು. ನಾವು ಯಾವುದಕ್ಕೆ ಗೋಲ್ಡನ್ ಅವರ್ ಅಂತ ಕರಿತೇವೆ, ಆ ಟೈಮಲ್ಲಿ ಪೇಷಂಟ್ ಇಲ್ಲಿಗೆ ಯಾವುದೇ ಎಮರ್ಜೆನ್ಸಿ ಆಗಲಿ, ಇದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಪಾಯ್ಸನಿಂಗ್ ಆಗಿರ್ಬೋದು ಅಥವಾ ಟ್ರಾಮಾ ಆಗಿರ್ಬೋದು, ಇಲ್ಲಿ ಬಂದಾಗ ಮೊದಲು 2 ಗಂಟೆಗಳ ಕಾಲ ಆ ಪೇಷಂಟನ್ನು ಗೋಲ್ಡನ್ ಅವರ್ಲಿ ಬದುಕಿಸುವಂತಹ ಕೆಲಸವನ್ನು KMC ಮಂಗಳೂರು ಮಾಡಲಿದ್ದಾರೆ. ಅವರಿಗೆ ಬೆನ್ನೆಲುವಾಗಿ ನಾವು ಶ್ರೀ ಸಾಯಿ ಹಾಸ್ಪಿಟಲ್ ಇಲ್ಲಿರ್ತೇವೆ. ಇಲ್ಲಿ ಪೇಷಂಟು ಬಂದ ತಕ್ಷಣ ಮುಂದಿನ ಏನಾದರೂ ಸೂಪರ್ ಸ್ಪೆಷಾಲಿಟಿ ಬೇಕಾದಲ್ಲಿ ಇಲ್ಲಿಂದ ಮುಂದಿನ ಶಿಫ್ಟ್ ಮಾಡ್ತೇವೆ. ಇಲ್ಲೇ ಏನಾದರೂ ಟ್ರೀಟ್ಮೆಂಟ್ ಮಾಡುವುದಾದಲ್ಲಿ ಇಲ್ಲೇ ಮಾಡ್ತೇವೆ. ನಾವು ಇವತ್ತು ಇದರ ಅನಾವರಣ ಆಗಿದೆ. ಸಾರ್ವಜನಿಕರು ಇದನ್ನು ಉಪಯೋಗಿಸಿಕೊಳ್ಳಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕೆಎಂಸಿ ಆಸ್ಪತ್ರೆಯ ತುರ್ತು ವೈದ್ಯಕೀಯ ವಿಭಾಗದ ಸಲಹೆಗಾರ ಮತ್ತು ಕ್ಲಸ್ಟರ್ ಮುಖ್ಯಸ್ಥ ಡಾಕ್ಟರ್ ಜೀದು ರಾಧಾಕೃಷ್ಣನ್ ಅವರು ಮಾತನಾಡಿ, ಕುಂದಾಪುರ ಕೇಂದ್ರದ ಪ್ರಾರಂಭದಿಂದ ಈ ಜೀವ ರಕ್ಷಣಾ ವ್ಯವಸ್ಥೆ ಮತ್ತಷ್ಟು ಬಲವಾಗಲಿದೆ. ತುರ್ತು ಸಂದರ್ಭಗಳಲ್ಲಿ ತಕ್ಷಣದ ತ್ವರಿತ ಹಾಗೂ ನಿಪುಣ ಚಿಕಿತ್ಸೆಯಿಂದ ರೋಗಿಗಳ ಚೇತರಿಕೆ ಪ್ರಮಾಣವನ್ನು ಹೆಚ್ಚಿಸಬಹುದು. ಹೆಚ್ಚಿನ ತಜ್ಞ ಚಿಕಿತ್ಸೆಯ ಅಗತ್ಯವಿರುವ ರೋಗಿಗಳನ್ನು ಉನ್ನತ ಮಟ್ಟದ ವೈದ್ಯಕೀಯ ಆರೈಕೆಗೆ ವರ್ಗಾಯಿಸಲಾಗುವುದು ಮತ್ತು ಅಲ್ಲಿ ಉತ್ತಮವಾದ ಬಹುವಿಭಾಗದ ಆರೈಕೆಯನ್ನು ನೀಡಲಾಗುತ್ತದೆ ಎಂದರು.
Dr. Jeetu Radhakrishnan. I have a team over here also, along with me, who's going to be here 24/7 and taking care of the emergency at Sri Krishna Hospital. We are the team of doctors who are working in KMC Hospital, Mangaluru. So now what we have done, we have started something called the peripheral satellite emergency centers. Here what we do is our team of doctors and paramedics will be posted here. What they do is they work 24/7, and then whatever emergency happens, we respond to that and try to save their life or stabilize them. That's the main aim of this emergency center. In the Sri Sai Hospital, how we work is we are completely equipped with 6 beds, with complete machineries and equipments which can handle any type of emergencies. Let it be the pediatrics, let it be the old age, let it be the OBG, let it be the general emergencies. Yes, when you say what the emergencies are, there will be a snake bite, let it be a road traffic accident, let it be assault, fall from height, let it be some poisoning or anything heart related emergencies or neuro related emergencies or anything you want, you just name it, we are ready, we are prepared to handle it. That's how we are. We also have a fully equipped ventilator here, we have a crash cart here, we have a defibrillator here, ECG machine here, we have also a stat lab. Stat lab is nothing but which we give the reports within 3 to 5 minutes. All life-saving reports are given in 3 to 5 minutes. That means you don't have to wait for 1.5-2 hours to make a diagnosis. So all those life-saving things are done here itself, and now it's our responsibility or your responsibility to use the facility. This is what we are providing, but always pray that emergency shouldn't happen, but if it happens, please trust us, come here, we will try to help you. Thank you. ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್, ಕೆಎಂಸಿ ಆಸ್ಪತ್ರೆ ಮಂಗಳೂರಿನ ಮಾರ್ಕೆಟಿಂಗ್ ವಿಭಾಗದ ಸೀನಿಯರ್ ಮ್ಯಾನೇಜರ್ ರಾಕೇಶ್, ಡಾಕ್ಟರ್ ಪ್ರೇಮಾನಂದ, ಕುಂದಾಪುರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ, ಐಎಂಎ ಪ್ರೆಸಿಡೆಂಟ್ ಕುಂದಾಪುರ ಸತ್ಯಭಾರತೋ ಡೆಪ್ಯೂಟಿ ರೀಜನಲ್ ಹೆಡ್ ಯೂನಿಯನ್ ಬ್ಯಾಂಕ್ ಮೇಘನಾ ರಂಜನ್ ಶೆಟ್ಟಿ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಸುಹಾಸ್ ಮಲ್ಯ ಪ್ರಾರ್ಥನೆ ಮಾಡಿದ್ರು. ಶ್ರೀ ಸಾಯಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ರಂಜನ್ ಶೆಟ್ಟಿ ಸ್ವಾಗತಿಸಿದ್ರು. ಪತ್ರಕರ್ತ ರಾಜೇಶ್ ಕೆಸಿ ಕಾರ್ಯಕ್ರಮ ನಿರ್ವಹಿಸಿದ್ರು. ಪ್ರಕೃತಿ ವಂದಿಸಿದ್ರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.